ಆದರೆ ಏನು ಹೇಳ್ರಿ, ಡಿ ಕೆ ಶಿವಕುಮಾರ್ ಅಂತ ನಾಯಕ ಎಲ್ಲ ಪಾರ್ಟಿಗಳಲ್ಲಿ ಬೇಕು. ಯಾಕೆಂತಂದರೆ ನಿಮಗೆ ಸಿಂಪಲ್ ನಾಯಕರು ಅನ್ನೋದು ಒಂದು ಕಡೆ, ಅದು ಕೆಲವರಿಗೆ ಅದು ವರ್ಕೌಟ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಸಿದ್ದರಾಮಯ್ಯನವರು ಅವರು ಸಿದ್ಧಾಂತಬದ್ಧ ನಾಯಕ, ಅವರೊಂದು ಏಕ್ದಮ್ ಸಿದ್ಧಾಂತ. ಈ ಡಿ ಕೆ ಅವರಂತ ಹಾಗಲ್ಲ, ಅವರು ಮನಿ ಪವರ್, ಮಸಲ್ ಪವರ್, ಎಲ್ಲ ಆ ಥರ. ಆಮೇಲೆ ಡಿ ಕೆ ಶಿವಕುಮಾರ್ ಅವ್ರಿಗಿರೋ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ, ನೋಡಿ, ನಾಯಕ ಅನ್ನೋನು ಯಾವತ್ತೂ ಕೂಡ ಅವನಿಗೆ ಸೀಟು ಕೊಟ್ಟು ನಾಯಕ ಮಾಡೋಕ್ಕಾಗಲ್ಲ. ನಾಯಕ ಸಿಚುವೇಷನಲ್ಲಿ ಉತ್ಪತ್ತಿ ಆಗ್ತಾನೆ. ಒಂದು ಊರಲ್ಲಿ ನಾಯಕ ಆಗೋದೇನು, ಯಾರಿಗಾದ್ರೂ ಒಂದು ಸಮಸ್ಯೆ ಆದಾಗ ಏನಾಗಿದೆ ರೀ, ಏನು ಇದ್ರ ಮಾತಾಡ್ಬೇಕಪ್ಪ, ಯಾಕಪ್ಪ ಹೀಗೆ, ಅವನ ನಾಯಕ ಆಗ್ತಾನೆ. ಯಾಕಂದರೆ ತುಂಬ ಜನ ಧ್ವನಿ ಇಲ್ಲದವರು ಇರ್ತಾರೆ, ಯಾರು ಅವರ ಪರವಾಗಿ ನಿಲ್ತಾರೆ ಅವನನ್ನು ನಾಯಕ ಅಂತ ಒಪ್ಕೋತಾರೆ. ನಾವು ಸಿನಿಮಾಗಳಲ್ಲಿ ಫೈಟ್ ಸೀನ್ ಆದಾಗ ಯಾಕೆ ವಿಜಿಲ್ ಹೊಡಿತೀವಿ ಹೇಳಿ, ಯಾಕೆ ವಿಜಿಲ್ ಹೊಡಿತೀವಿ ಅಂತಂದರೆ, ನಾವೇನು ಮಾಡಬೇಕು ಅಂತ ಬಯಸ್ತಾ ಇದ್ನೋ ನಮಗೆ ಮಾಡೋಕ್ಕಾಗಲ್ಲ, ಅವನು ಮಾಡ್ತಾ ಇದ್ದಾನೆ, ಸೊ ಸಪೋರ್ಟ್. ಡಿ ಕೆ ಶಿವಕುಮಾರ್ಗೆ ತಾಕತ್ತಿದೆ, ಬನ್ನಿ ಮಾಡ್ಕೊಂಡು ಹೋಗೋಣ ಅಂತ. ಈಗ ಕೆಲವು ನಾಯಕರು ಇರ್ತಾರೆ ಚಪ್ಪೆ ಸೋಡ, ಏನೋ ಯಾರಾದರೂ ಒಂದು ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ಕೆಲವು ನಾಯಕರುಗಳು ಕೂಡ ಇರ್ಬೋದು, ಅದ್ಭುತ ಕೆಲಸ, ಬಟ್ ಆ ನಾಯಕತ್ವ ಗುಣ ಅನ್ನೋದಿರುತ್ತಲ್ಲ, ಒಂಥರ ಎದ್ದು ನಿಂತರೆ ಒಂದು 1000 ಜನ. ಕ್ಯಾಪ್ಟನ್ ಅಂತ ಇರ್ತಾರೆ, ಕ್ಯಾಪ್ಟನ್ ಅವ್ರಿಗಿರ್ತಾರೆ, ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನು, ಶಿಪ್ಗೆ ಕ್ಯಾಪ್ಟನ್ ಅಂದ್ರೇನು, 11 ಜನರಿಗೆ ಮಾತ್ರ. ಈಗ ಮಹೇಂದ್ರ ಸಿಂಗ್ ಧೋನಿನೋ, ಶರ್ಮಾನೋ, ಅಥವಾ ಯಾರು ವಿರಾಟ್ ಕೊಹ್ಲಿನೋ, ಇವರು ಕ್ಯಾಪ್ಟನ್ ಎಲ್ಲಿ, ಗ್ರೌಂಡಲ್ಲಿ ಮಾತ್ರ. ಗ್ರೌಂಡ್ನ ಹೊರಗೆ ಬಂದಾಗ ಅವರ ಆರ್ಡ್ರನ್ನು ಪಾಲಿಸಬೇಕು ಅಂತಿಲ್ಲ, ಶಿಪ್ಪಲ್ಲಿದ್ದಾಗ ಮಾತ್ರ ಕ್ಯಾಪ್ಟನ್ ಮಾತನ್ನು ಕೇಳಬೇಕು. ಇನ್ಯಾರು ಲೀಡರ್ಸ್, ನಾಯಕರು. ಈ ನಾಯಕರು ಅಂದರೆ ಯಾರು? ದೇವೇಗೌಡರು ಹಿಂಗೆ ಎದ್ದು ನಿಂತರೆ ಒಂದು 10,000 ಜನ ಬರ್ತಾರೆ ಹಿಂದ್ಗಡೆಯಿಂದ. ಸಿದ್ದರಾಮಯ್ಯ ಎದ್ದು ನಿಂತರೆ ಒಂದು 10,000 ಜನ ಬರ್ತಾರೆ. ಯಡಿಯೂರಪ್ಪ ಎದ್ದು ನಿಂತರೆ ಒಂದು 10,000 ಜನ ಬರ್ತಾರೆ. ಡಿ ಕೆ ಎದ್ದು ನಿಂತರೆ ಒಂದು 10,000 ಜನ ಬರ್ತಾರೆ. ಇವರೆಲ್ಲ ಲೀಡರ್ಸ್. ಆಮೇಲೆ ದೊಡ್ಡಪ್ಪ ಇನ್ನೂ ಕೆಲವರು ಇರ್ತಾರೆ, ಅವರು ಲೀಡರ್ಗಳಲ್ಲ, ಅವರು ವಿಷನರಿ. ನೀವು ಏನು ಹೇಳಿ, ಆ ಕೆಲವು ಹೆಸರುಗಳು ಅದೆಲ್ಲ ಇದೆಯಲ್ಲ, ಕೆಲವರಿಗೆ ಮಾತ್ರ ಕೊಡ್ಬೋದು. ಗಾಂಧೀಜಿ ಒಂದು ವಿಷನರಿ ಆಗಿದ್ದರು, ನೆಹರು ಒಂದು ವಿಷನರಿ ಆಗಿದ್ದರು, ವಾಜಪೇಯಿ ಒಂದು ವಿಷನರಿ ಆಗಿದ್ದರು. ಅಂದರೆ ಅವರು ಈಗಲ್ಲ. ಅಥವಾ ಮನಮೋಹನ್ ಸಿಂಗ್ ಒಂದು ವಿಷನರಿ ಆಗಿದ್ದರು, ಅಥವಾ ಯಾರು ನಮ್ಮ ನರಸಿಂಹರಾಯರು ಒಂದು ವಿಷನರಿ ಆಗಿದ್ದರು. ಅವರು ಇವತ್ತು ನಾಳೆ ನೋಡಲ್ಲ, 25 ವರ್ಷ ಕಳೆದ ನಂತರ ಹೆಂಗಿರುತ್ತೆ. ರಾಜ್ಯದ ಮಟ್ಟಕ್ಕೆ ನೋಡೋದಿದ್ದರೆ ಅರಸು ವಿಷನರಿ ಆಗಿದ್ದರು, SM ಕೃಷ್ಣ ವಿಷನರಿ ಆಗಿದ್ದರು. ಸೊ ಬೇರೆ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಹೆಂಗೆ ಅಂತಂದರೆ, ಶಿವಕುಮಾರ್ ಅವರೇ ನನಗೆ ಈ ಸಮಸ್ಯೆ ಆಗಿದೆ, ಏನು ಸಮಸ್ಯೆ, ಏನಾದರೂ ಬೇಡ ನಾನಿದ್ದೀನಿ, ಈ ಥರದ ನಾಯಕತ್ವ, ಈ ಥರದ ರೆಬೆಲ್ ನಾಯಕತ್ವ, ಅದು ಈಗಿನ ಎಲ್ಲ ಕಾಲಘಟ್ಟದ ಎಲ್ಲ ನಾಯಕರಲ್ಲೂ ಕೂಡ ಇದೆ. ಬನ್ನಿ, ಈಗ ಇವರು ತಂಡ ಹೊಡೆದ್ರೆ ಯಾಕೆ ಅದಕ್ಕೆ ಬರೋಣ. ಖರ್ಗೆ ಗುಟ್ರಿಗೆ ರಾಜ್ಯ ನಾಯಕರು ತಂಡ ಹೊಡೆದ್ರ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ, ಹೇಳ್ಬಿಟ್ರಲ್ಲ. ಆದರೆ ಕೈ ನಾಯಕರ ಮೌನ ತಾತ್ಕಾಲಿಕ ವಿರಾಮವೋ ಸದ್ಯಕ್ಕೆ ಬೇಡ, ಬೆಳಗಾವಿಯ ಸಮಾವೇಶದ ನಂತರ ಶುರುವಾಗುತ್ತೋ ನೋಡಬೇಕಾಗಿದೆ. ತಾತ್ಕಾಲಿಕ ವಿರಾಮ ಅಂತಂದರೆ ಕಬಡ್ಡಿ ಆಡ್ತಾ ಇರ್ತಾರೆ, ಅದನ್ನು ಹಿಂಗೆ ಮಾಡಿದ ತಕ್ಷಣ ಮ್ಯಾಚ್ ನಿಲ್ಲಿಸಬೇಕಾಗತ್ತೆ, ಆಮೇಲೆ ಮತ್ತೆ ಶುರುವಾಗುತ್ತೆ. ಆ ಥರನ ಇತ್ತೀಚೆಗೆ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಹೋಗಿದ್ರು ಡಿ ಕೆ ಶಿವಕುಮಾರ್. ಇದ್ದು ಜೊತೆ ಬರದೆ ಡೆಲ್ಲಿಯಲ್ಲಿ ಉಳ್ಕೊಳ್ಬಿಡ್ತಾರೆ ಡಿ ಕೆ ಶಿವಕುಮಾರ್. ಸಚಿವರು ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ಮಾಡ್ತಾ ಇರ್ತಾರೆ, ನನ್ನ ವಿರುದ್ಧ ಮಾತಾಡಿ ಮುಜುಗರ ತರ್ತಾ ಇದ್ದಾರೆ, ನಾನೇನು ಹೇಳಲ್ಲ, ನೀವೇ ಬ್ರೇಕ್ ಹಾಕಿ ಅಂತ ಖರ್ಗೆ ಅವರಿಗೆ ಹೇಳಿದ್ರಂತೆ. ಡಿ ಕೆ ಶಿ ಅವರ ಅಪಸ್ವರದ ಬಿಸಿ ಅರ್ಥ ಮಾಡ್ಕೊಳ್ತಾರೆ ಖರ್ಗೆ. ಇವತ್ತು ಅವರು ಹೇಳಿದ್ರಲ್ಲ, ನಾನು ತ್ಯಾಗ ಮಾಡಿದ್ದೀನಿ, ಬಹುಶಃ ಅದನ್ನೇ ಹೇಳಿರ್ತಾರೆ, ನಾನು ಎಷ್ಟೊಂತ ತ್ಯಾಗ ಮಾಡಲಿ ಅಂತ ಹೇಳಿರ್ತಾರೆ. ಖರ್ಗೆ ಏನು ಮಾಡ್ತಾರೆ, ಮೊದಲು ಸುರ್ಜೇವಾಲರನ್ನು ಕಳಿಸ್ತಾರೆ ಕೈ ಅಧ್ಯಕ್ಷ. ಆ ನಂತರ ಸುರ್ಜೇವಾಲ ಸಭೆಯಲ್ಲಿ ಸಿಡಿದು ಹೇಳ್ತಾರೆ ಸಾವ್ಕಾರ್. ಸೋನಿಯಾ ಗಾಂಧಿಗೆ ದೂರು ಕೊಡ್ತೀನಿ ಅಂತ ಸತೀಶ್ ಹೇಳ್ತಾರಂತೆ. ಆದರೆ ಸತೀಶ್ಗಿಂತ ಹೈಕಮಾಂಡ್ಗೆ ಡಿ ಕೆ ಶಿ ನಿಷ್ಠೆ. ದುಬೈಗೆ ಹೋಗ್ತೀನಿ ಅಂತ ಸೇಠ್ ಜೊತೆಗೂ ಡಿ ಕೆ ಶಿ ಚರ್ಚೆ ಮಾಡ್ತಾರೆ. ಮತ್ತೆ ಟೂರ್ ಬಗ್ಗೆ ಮಾತಾಡಲ್ಲ ಅಂತ ಆಸಿಫ್ ಸೇಠ್ ಹೇಳಿದ್ದಾರಂತೆ. ಇನ್ನು ಎದುರಾಳಿಗಳಿಗೆ ಸರಿಯಾಗಿ ಶಾಕ್ ಕೊಟ್ಟ ಡಿ ಕೆ ಶಿವಕುಮಾರ್. ಆದರೆ ಏನು ಹೇಳ್ರಿ, ಡಿ ಕೆ ಶಿವಕುಮಾರ್ ಅಂತ ನಾಯಕ ಎಲ್ಲ ಪಾರ್ಟಿಗಳಲ್ಲಿ ಬೇಕು. ಯಾಕೆಂತಂದರೆ ನಿಮಗೆ ಸಿಂಪಲ್ ನಾಯಕರು ಅನ್ನೋದು ಒಂದು ಕಡೆ, ಅದು ಕೆಲವರಿಗೆ ಅದು ವರ್ಕೌಟ್ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಸಿದ್ದರಾಮಯ್ಯನವರು ಅವರು ಸಿದ್ಧಾಂತಬದ್ಧ ನಾಯಕ, ಅವರೊಂದು ಏಕ್ದಮ್ ಸಿದ್ಧಾಂತ. ಈ ಡಿ ಕೆ ಅವರಂತ ಹಾಗಲ್ಲ, ಅವರು ಮನಿ ಪವರ್, ಮಸಲ್ ಪವರ್, ಎಲ್ಲ ಆ ಥರ. ಆಮೇಲೆ
ಡಿ ಕೆ ಶಿವಕುಮಾರ್ ಅವರಿಗಿರೋ ಒಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ನೋಡಿ, ನಾಯಕ ಅನ್ನೋನು ಯಾವತ್ತೂ ಕೂಡ ಅವನಿಗೆ ಸೀಟು ಕೊಟ್ಟು ನಾಯಕ ಮಾಡೋಕ್ಕಾಗಲ್ಲ. ನಾಯಕ ಸಿಚುವೇಷನಲ್ಲಿ ಉತ್ಪತ್ತಿ ಆಗ್ತಾನೆ. ಒಂದು ಊರಲ್ಲಿ ನಾಯಕ ಆಗೋದೇನು, ಯಾರಿಗಾದ್ರೂ ಒಂದು ಸಮಸ್ಯೆ ಆದಾಗ ಏನಾಗಿದೆ ರೀ, ಏನು ಇದ್ರ ಮಾತಾಡ್ಬೇಕಪ್ಪ, ಯಾಕಪ್ಪ ಹೀಗೆ, ಅವನ ನಾಯಕ ಆಗ್ತಾನೆ. ಯಾಕಂದರೆ ತುಂಬ ಜನ ಧ್ವನಿ ಇಲ್ಲದವರು ಇರ್ತಾರೆ, ಯಾರು ಅವರ ಪರವಾಗಿ ನಿಲ್ತಾರೆ ಅವನನ್ನು ನಾಯಕ ಅಂತ ಒಪ್ಕೋತಾರೆ. ನಾವು ಸಿನಿಮಾಗಳಲ್ಲಿ ಫೈಟ್ ಸೀನ್ ಆದಾಗ ಯಾಕೆ ವಿಜಿಲ್ ಹೊಡಿತೀವಿ ಹೇಳಿ, ಯಾಕೆ ವಿಜಿಲ್ ಹೊಡಿತೀವಿ ಅಂತಂದರೆ ನಾವೇನು ಮಾಡಬೇಕು ಅಂತ ಬಯಸ್ತಾ ಇದ್ನೋ ನಮಗೆ ಮಾಡೋಕ್ಕಾಗಲ್ಲ, ಅವನು ಮಾಡ್ತಾ ಇದ್ದಾನೆ, ಸೊ ಸಪೋರ್ಟ್. ಡಿ ಕೆ ಶಿವಕುಮಾರ್ಗೆ ತಾಕತ್ತಿದೆ, ಬನ್ನಿ ಮಾಡ್ಕೊಂಡು ಹೋಗೋಣ ಅಂತ. ಈಗ ಕೆಲವು ನಾಯಕರು ಇರ್ತಾರೆ ಚಪ್ಪೆ ಸೋಡ, ಏನೋ ಯಾರಾದರೂ ಒಂದು ಕೊಟ್ಟರೆ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಅಂತಲ್ಲ. ಈಗ ಕೆಲವು ನಾಯಕರುಗಳು ಕೂಡ ಇರ್ಬೋದು, ಅದ್ಭುತ ಕೆಲಸ, ಬಟ್ ಆ ನಾಯಕತ್ವ ಗುಣ ಅನ್ನೋದಿರುತ್ತಲ್ಲ, ಒಂಥರ ಎದ್ದು ನಿಂತರೆ ಒಂದು 1000 ಜನ ಕ್ಯಾಪ್ಟನ್ ಅಂತಿರ್ತಾರೆ. ಕ್ಯಾಪ್ಟನ್ ಯಾವ್ರಿಗಿರ್ತಾರೆ, ಕ್ರಿಕೆಟ್ ಟೀಮ್ಗೆ ಕ್ಯಾಪ್ಟನು, ಶಿಪ್ಗೆ ಕ್ಯಾಪ್ಟನ್ ಅಂದ್ರೇನು, 11 ಜನರಿಗೆ ಮಾತ್ರ. ಈಗ ಮಹೇಂದ್ರ ಸಿಂಗ್ ಧೋನಿನೋ, ಶರ್ಮಾನೋ, ಅಥವಾ ಯಾರು ವಿರಾಟ್ ಕೊಹ್ಲಿನೋ, ಇವರು ಕ್ಯಾಪ್ಟನ್ ಎಲ್ಲಿ, ಗ್ರೌಂಡಲ್ಲಿ ಮಾತ್ರ. ಗ್ರೌಂಡ್ನ ಹೊರಗೆ ಬಂದಾಗ ಅವರ ಆರ್ಡ್ರನ್ನು ಪಾಲಿಸಬೇಕು ಅಂತಿಲ್ಲ. ಶಿಪ್ಪಲ್ಲಿದ್ದಾಗ ಮಾತ್ರ ಕ್ಯಾಪ್ಟನ್ ಮಾತನ್ನು ಕೇಳಬೇಕು. ಇನ್ಯಾರು ಲೀಡರ್ಸ್, ನಾಯಕರು. ಈ ನಾಯಕರು ಅಂದರೆ ಯಾರು, ದೇವೇಗೌಡರು ಹಿಂಗೆ ಎದ್ದು ನಿಂತರೆ ಒಂದು 10,000 ಜನ ಬರ್ತಾರೆ ಹಿಂದ್ಗಡೆಯಿಂದ. ಸಿದ್ದರಾಮಯ್ಯ ಎದ್ದು ನಿಂತರೆ ಒಂದು 10,000 ಜನ ಬರ್ತಾರೆ. ಯಡಿಯೂರಪ್ಪ ಎದ್ದು ನಿಂತರೆ ಒಂದು 10,000 ಜನ ಬರ್ತಾರೆ. ಡಿ ಕೆ ಎದ್ದು ನಿಂತರೆ ಒಂದು 10,000 ಜನ ಬರ್ತಾರೆ. ಇವರೆಲ್ಲ ಲೀಡರ್ಸ್. ಆಮೇಲೆ ದೊಡ್ಡ ಇನ್ನೂ ಕೆಲವರು ಇರ್ತಾರೆ, ಅವರು ಲೀಡರ್ಗಳಲ್ಲ, ಅವರು ವಿಷನರಿ. ನೀವು ಏನು ಹೇಳಿ, ಆ ಕೆಲವು ಹೆಸರುಗಳು ಅದೆಲ್ಲ ಇದೆಯಲ್ಲ, ಕೆಲವರಿಗೆ ಮಾತ್ರ ಕೊಡ್ಬೋದು. ಗಾಂಧೀಜಿ ಒಂದು ವಿಷನರಿ ಆಗಿದ್ದರು, ನೆಹರು ಒಂದು ವಿಷನರಿ ಆಗಿದ್ದರು, ವಾಜಪೇಯಿ ಒಂದು ವಿಷನರಿ ಆಗಿದ್ದರು. ಅಂದರೆ ಅವರು ಈಗಲ್ಲ. ಅಥವಾ ಮನಮೋಹನ್ ಸಿಂಗ್ ಒಂದು ವಿಷನರಿ ಆಗಿದ್ದರು, ಅಥವಾ ಯಾರು ನಮ್ಮ ನರಸಿಂಹರಾಯರು ಒಂದು ವಿಷನರಿ ಆಗಿದ್ದರು. ಅವರು ಇವತ್ತು ನಾಳೆ ನೋಡಲ್ಲ, 25 ವರ್ಷ ಕಳೆದ ನಂತರ ಹೆಂಗಿರುತ್ತೆ. ರಾಜ್ಯದ ಮಟ್ಟಕ್ಕೆ ನೋಡೋದಿದ್ದರೆ ಅರಸು ವಿಷನರಿ ಆಗಿದ್ದರು, SM ಕೃಷ್ಣ ವಿಷನರಿ ಆಗಿದ್ದರು. ಸೊ ಬೇರೆ ಇರುತ್ತೆ. ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಹೆಂಗೆ ಅಂತಂದರೆ, ಶಿವಕುಮಾರ್ ಅವರೇ ನನಗೆ ಈ ಸಮಸ್ಯೆ ಆಗಿದೆ, ಏನು ಸಮಸ್ಯೆ, ಏನಾದರೂ ಬೇಡ ನಾನಿದ್ದೀನಿ, ಈ ಥರದ ನಾಯಕತ್ವ, ಈ ಥರದ ರೆಬೆಲ್ ನಾಯಕತ್ವ, ಅದು ಈಗಿನ ಎಲ್ಲ ಕಾಲಘಟ್ಟದ ಎಲ್ಲ ನಾಯಕರಲ್ಲೂ ಕೂಡ ಇದೆ. ಬನ್ನಿ, ಈಗ ಇವರು ತಂಡ ಹೊಡೆದ್ರೆ ಯಾಕೆ ಅದಕ್ಕೆ ಬರೋಣ. ಖರ್ಗೆ ಗುಟ್ರಿಗೆ ರಾಜ್ಯ ನಾಯಕರು ತಂಡ ಹೊಡೆದ್ರ ಅನ್ನುವಂಥ ಅನುಮಾನಗಳು ಕಾಡ್ತಾ ಇದೆ, ಹೇಳ್ಬಿಟ್ರಲ್ಲ. ಆದರೆ ಕೈ ನಾಯಕರ ಮೌನ ತಾತ್ಕಾಲಿಕ ವಿರಾಮವೋ ಸದ್ಯಕ್ಕೆ ಬೇಡ, ಬೆಳಗಾವಿಯ ಸಮಾವೇಶದ ನಂತರ ಶುರುವಾಗುತ್ತೋ ನೋಡಬೇಕಾಗಿದೆ. ತಾತ್ಕಾಲಿಕ ವಿರಾಮ ಅಂತಂದರೆ ಕಬಡ್ಡಿ ಆಡ್ತಾ ಇರ್ತಾರೆ. ಅದನ್ನು ಹಿಂಗೆ ಮಾಡಿದ ತಕ್ಷಣ ಮ್ಯಾಚ್ ನಿಲ್ಲಿಸಬೇಕಾಗತ್ತೆ, ಆಮೇಲೆ ಮತ್ತೆ ಶುರುವಾಗುತ್ತೆ. ಆ ಥರನ ಇತ್ತೀಚೆಗೆ ಸಿದ್ದರಾಮಯ್ಯ ಜೊತೆ ದೆಹಲಿಗೆ ಹೋಗಿದ್ದರು ಡಿ ಕೆ ಶಿವಕುಮಾರ್. ಇದ್ದು ಜೊತೆ ಬರದೆ ಡೆಲ್ಲಿಯಲ್ಲಿ ಉಳ್ಕೊಳ್ಬಿಡ್ತಾರೆ ಡಿ ಕೆ ಶಿವಕುಮಾರ್. ಸಚಿವರು ಪ್ರತ್ಯೇಕ ಡಿನ್ನರ್ ಮೀಟಿಂಗ್ ಮಾಡ್ತಾ ಇರ್ತಾರೆ. ನನ್ನ ವಿರುದ್ಧ ಮಾತಾಡಿ ಮುಜುಗರ ತರ್ತಾ ಇದ್ದಾರೆ, ನಾನೇನು ಹೇಳಲ್ಲ, ನೀವೇ ಬ್ರೇಕ್ ಹಾಕಿ ಅಂತ ಖರ್ಗೆ ಅವರಿಗೆ ಹೇಳಿದ್ರಂತೆ. ಡಿ ಕೆ ಶಿ ಅವರ ಅಪಸ್ವರದ ಬಿಸಿ ಅರ್ಥ ಮಾಡ್ಕೊಳ್ತಾರೆ ಖರ್ಗೆ. ಇವತ್ತು ಅವರು ಹೇಳಿದ್ರಲ್ಲ, ನಾನು ತ್ಯಾಗ ಮಾಡಿದ್ದೀನಿ, ಬಹುಶಃ ಅದನ್ನು ಹೇಳಿರ್ತಾರೆ, ನಾನು ಎಷ್ಟೊಂದು ತ್ಯಾಗ ಮಾಡಲಿ ಅಂತ ಹೇಳಿರ್ತಾರೆ. ಖರ್ಗೆ ಏನು ಮಾಡ್ತಾರೆ, ಮೊದಲು ಸುರ್ಜೇವಾಲರನ್ನು ಕಳಿಸ್ತಾರೆ, ಕೈ ಅಧ್ಯಕ್ಷ. ಆ ನಂತರ ಸುರ್ಜೇವಾಲ ಸಭೆಯಲ್ಲಿ ಸಿಡಿದು ಹೇಳ್ತಾರೆ ಸಾವ್ಕಾರ್. ಸೋನಿಯಾ ಗಾಂಧಿಗೆ ದೂರು ಕೊಡ್ತೀನಿ ಅಂತ ಸತೀಶ್ ಹೇಳ್ತಾರಂತೆ. ಆದರೆ ಸತೀಶ್ಗಿಂತ ಹೈಕಮಾಂಡ್ಗೆ ಡಿ ಕೆ ಶಿ ನಿಷ್ಠೆ. ದುಬೈಗೆ ಹೋಗ್ತೀನಿ ಅಂತ ಸೇಠ್ ಜೊತೆಗೂ ಡಿ ಕೆ ಶಿ ಚರ್ಚೆ ಮಾಡ್ತಾರೆ. ಮತ್ತೆ ಟೂರ್ ಬಗ್ಗೆ ಮಾತಾಡಲ್ಲ ಅಂತ ಆಸಿಫ್ ಸೇಠ್ ಹೇಳಿದ್ದಾರಂತೆ. ಇನ್ನು ಎದುರಾಳಿಗಳಿಗೆ ಸರಿಯಾಗಿ ಶಾಕ್ ಕೊಟ್ಟ ಡಿ ಕೆ ಶಿವಕುಮಾರ್.